श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् पुरन्द्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं समहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणुर्हृदि सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। जय जय जगत्राण जगदೊಳಗೆ ಸೂತ್ರಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ. ಮಹಾಜ್ಞಾನಿಗಳಾಗಿರುವಂತಹ ಶ್ರೀಪಾದರಾಜರು ವಾಯುದೇವರ ಮೂಲ ರೂಪದ ಚಿಂತನೆಯನ್ನ ಮಾಡಿ ಮುಂದೆ ಈ ವಾಯುದೇವರೇ ಮೂಲ ರೂಪದ ವಾಯುದೇವರು ಭಗವಂತನ ಸೇವೆಗೋಸ್ಕರವಾಗಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೊದಲನೇ ಅವತಾರ ಹನುಮಂತನಾಗಿ ಅವತಾರ ಮಾಡಿದ್ದಾರೆ. ಮೇರು ಪರ್ವತದ ಅಲ್ಲಿ ವಾಸ ಮಾಡುವಂತಹ ಆಂಜನೇಯ ಪತಿಯಾದ ಕೇಸರಿಯಲ್ಲಿ ಕಪಿಶ್ರೇಷ್ಠ ಅವ ವಿಶೇಷವಾಗಿ ವರವನ್ನ ಪಡೆದಿದ್ದಾರೆ. ಆ ವರದ ಪ್ರಭಾವದಿಂದ ಮುನಿಗಳು, ಮಹಾಜ್ಞಾನಿಗಳಾಗಿರುವಂತಹ ಮುನಿಗಳು, ಭಾರದ್ವಾಜ ಅಂತಹ ಮುನಿಗಳು ವರವನ್ನ ಕೊಟ್ಟಿದ್ದಾರೆ. ಯದಿ ಪ್ರಸನ್ನ ಭಗವತ್ತಮಾಮೇ ಸುತಂವೃಣೆ ಸರ್ವ ಗುಣಾಭಿರಾಮಂ. ಎಲ್ಲಾ ಗುಣಗಳ ಗಣಿಯಾಗಿರುವಂತಹ ಒಳ್ಳೆಯ ಸುಪುತ್ರನನ್ನ ನಮಗೆ ಕೊಡಬೇಕು, ಅನುಗ್ರಹ ಮಾಡಬೇಕು ಅಂತ ಹೇಳಿ ವರವನ್ನ ಕೇಳಿದ್ದಾರೆ. ಆ ವರದ ಪ್ರಭಾವದಿಂದ ಜೀವೋತ್ತಮರಾಗಿರುವಂತಹ ವಾಯುದೇವರು ಕೇಸರಿ ನಾಮಕ ಕಪಿಯಲ್ಲಿ ಅವತಾರವನ್ನ ಮಾಡಿದ್ದಾರೆ. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವನೆಂದು ವಾತಸುತ ಹನುಮಂತನೆಂದೆನಿಸಿದ. ವಾತಸುತ ಕೇಸರಿ ಎನ್ನುವಂತಹ ಕಪಿಯ ಮಗನಾಗಿ ಅವತಾರವನ್ನ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಹೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತನಿಗೆಣೆ ಯಾರು ಮೂರ್ಲೋಕದೊಳಗೆ. ತಾತ್ಪರ್ಯ ನಿರ್ಣಯದಲ್ಲಿ ಅನುವಾದವನ್ನ ಮಾಡಿ ತೋರಿಸ್ತಾರೆ. ಆ ತಾತ್ಪರ್ಯ ನಿರ್ಣಯದ ಅನುವಾದವನ್ನೇ ಶ್ರೀಪಾದರಾಜರು ಮಾಡಿರುವಂಥದ್ದು. ಸಂಜಾತ ಮಾತ್ರಂ ಶಿಶುಮದ್ಭುತಾಂಗಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಒಂದೇ ಶ್ಲೋಕದಲ್ಲಿ ಹೇಳೋದಾದ್ರೆ, ಆಗ ತಾನೇ ಹುಟ್ಟಿದಂತಹ ಹನುಮಂತ ಹಸಿದಿದ್ದಾನೆ ಅಂತ ಹೇಳಿ ತಾಯಿ ಅಂಜನೆ ಫಲಗಳನ್ನ ತರಲಿಕ್ಕೆ ಒಳಗೋಗಿದ್ದಾಳೆ. ಸೂರ್ಯನನ್ನ ನೋಡಿದ್ದಾನೆ. ನೋಡಿ ಅವನ ಆಕೃತಿಯನ್ನ ನೋಡಿ, ಅವನ ಕಿರಣಗಳಿಂದ ಕೆಂಪಾದಂತಹ ರಾಹುವನ್ನ ಆಗಸದಲ್ಲಿ ಕಂಡು ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣನನ್ನ ಕಾಣಲಿಕ್ಕೆ ಹೊರಟಿದಂತಹ ಅವನು ನಮ್ಮ ಹನುಮಂತ. ಅದಕ್ಕೆ ಹೇಳ್ತಾರೆ, ಹೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಅಂದ್ರೆ ಎಷ್ಟು ವೇಗ ಇರಬೇಕು, ಸೂರ್ಯನ ಹತ್ರ ಹೋಗಬೇಕು ಅಂದ್ರೆ ಹನುಮಂತ ದೇವರ ಸಾಮರ್ಥ್ಯ ಎಂಥದ್ದಿರಬೇಕು. ಸೂರ್ಯಗ್ರಹಣಕ್ಕೆ ಅಡ್ಡಿಪಡಿಸಿದಂತಹ ಆ ಹನುಮಂತನನ್ನ ಕಂಡು ಭೀತನಾಗಿದ್ದಾನೆ ರಾಹು. ಪ್ರಮಾದಕ್ಕೆ ಒಳಗಾದ ಇಂದ್ರ ವಜ್ರಾಯುಧವನ್ನ ಎತ್ತಿದ್ದಾನೆ. ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ವಜ್ರಾಯುಧವನ್ನ ತೆಗೆದುಕೊಂಡು ಪುರಾಹಿ ವಾಯುನ ಶಿವೇಂದ್ರ ಪೂರ್ವ ಅಪಿಕಾಷ್ಟವತ್ಕೃತಾಹ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳುವಂತಹ ಮಾತು. ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ ಅಪೂರ್ವವಾಗಿರುವಂಥದ್ದು. ಇಡೀ ಬ್ರಹ್ಮಾಂಡದ ಉಸಿರನ್ನೇ ಹಿಡಿದು ಬಿಟ್ಟಿದ್ದಾರೆ. ಯಾರು ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆವಾಗ ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಮಾಡಬಾರದು, ದಯವಿಟ್ಟು ಎಲ್ಲರನ್ನು ರಕ್ಷಣೆ ಮಾಡಬೇಕು
ವಾಯುದೇವರ ಶಕ್ತಿ ಸಾಮರ್ಥ್ಯ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು. ಅಲ್ರಿ ಮತ್ತೆ ಇಂದ್ರ ವಜ್ರಾಯುಧದಿಂದ ಹೊಡೆದಾಗ ಏನಾದ್ರೂ ತೊಂದರೆ ಆಯ್ತಾ ಹನುಮಂತ ದೇವರಿಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಬಹಳ ಸುಂದರವಾಗಿ ಉತ್ತರವನ್ನ ಕೊಡ್ತಾರೆ. ಭಂಗೆ ಪ್ರಸಕ್ತೆ ಅಪಿನ ಭಂಗಮಾಪಹ ಹನುಹು, ಹನುಮಂತ ಅಂತ ಅವನನ್ನ ಕರೀತಾರೆ. ಮುರೆಯದೇ ಇರುವಂತಹ ದವಡೆ ಉಳ್ಳಂಥವನು ಯಾರು, ಅವನು ಹನುಮಂತ. ಅಷ್ಟೇ ಅಲ್ಲ, ಇದರ ಮುಂದೆ ಇನ್ನೂ ಒಂದು ಅರ್ಥವನ್ನು ತಿಳಿಬೇಕು. ಹನಶಬ್ದೋ ಜ್ಞಾನವಾಚಿ. ಹನುಮಂತ ಹನುಮಂತ ಅಂತ ಇಟ್ಟಿದ್ದಾರೆ ಅಂತ ನಾವು ಕೇಳಿದಿವಿ. ಹನುಮಂತ ಅಂತ ಯಾಕೆ ಕರೀತಾರೆ? ಹನಶಬ್ದೋ ಜ್ಞಾನವಾಚಿ, ಜ್ಞಾನದ ಮೂರ್ತಿ ನಮ್ಮ ಹನುಮಂತ ದೇವರು. ಹನುಮಾನ್ ಮತಿಶಬ್ದಿತ, ಜ್ಞಾನ ಮತ್ತು ಬಲ ಎರಡೂ ಪರಿಪೂರ್ಣವಾಗಿರುವಂತಹವನಾದ್ದರಿಂದಲೇ ಅವನನ್ನ ಹನುಮಾನ್ ಅಂತ ಕರೆದಿದ್ದಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಜ್ಞಾನ ಮತ್ತು ಬಲ ಪೂರ್ಣ ಪ್ರಮಾಣದಲ್ಲಿರುವಂಥದ್ದು. ಕೆಲವರು ಲೋಕದಲ್ಲಿ ಉದಾಹರಣೆ ಕೊಟ್ರೆ ಚೆನ್ನಾಗಿ ಗೊತ್ತಾಗತ್ತೆ. ಕೆಲವರು ಹೊರಗಿಂದ ದೈಹಿಕ ಬಲವನ್ನ ಪಡೆದಿರ್ತಾರೆ, ಒಳ್ಳೆ ಯೋಗಾಭ್ಯಾಸ ವ್ಯಾಯಾಮ ಮಾಡಿ ಒಳ್ಳೆ ದೇಹ ದಾಢ್ಯವನ್ನ ಪಡೆದಿರ್ತಾರೆ, ಆದರೆ ಮನಸ್ಸಿನಿಂದ ಧೈರ್ಯ ಇರೋದಿಲ್ಲ. ಕೆಲವರು ನೋಡ್ಲಿಕ್ಕೆ ಬಹಳ ಕಡ್ಡಿ ಇದ್ದಾಗಿರ್ತಾರೆ, ತೆಳ್ಳಗೆ, ಆದರೆ ಮಾನಸಿಕವಾಗಿ ಬಹಳ ಶಕ್ತಿಶಾಲಿ ಉಳ್ಳಂಥವ್ರು, ಸಾಮರ್ಥ್ಯ ಉಳ್ಳಂಥವ್ರು. ಆದರೆ ನಮ್ಮ ಹನುಮಂತ ದೇವರು ಹಾಗಲ್ಲ. ಒಳಗೆ ಹೊರಗೆ ಜ್ಞಾನ ಮತ್ತು ಬಲ ಎರಡೂ ಪರಿಪೂರ್ಣ ಪ್ರಮಾಣದಲ್ಲಿ ಇರುವನಾದ್ದರಿಂದ ಅವನನ್ನ ಹನುಮಾನ್ ಹನುಮಾನ್ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ತರಣಿಗಭಿಮುಖವಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಐದಿತ ಈತನಿಗೆ ಉಪಮೆಯುಂಟೆ. ಬಹಳ ಸುಂದರವಾಗಿ ಶ್ರೀಪಾದರಾಜರು ಹೇಳ್ತಾರೆ. ಸೂರ್ಯನಿಗೆ ಎದುರಾಗಿ ಶಬ್ದಶಾಸ್ತ್ರ ವ್ಯಾಕರಣಶಾಸ್ತ್ರವನ್ನ ಪಠಿಸುತ್ತಾ ಹಿಂದೆ ಮುಂದಾಗಿ ನಡೆದು ಉದಯಾಸ್ತ, ಸೂರ್ಯೋದಯ ಸೂರ್ಯ ಅಸ್ತ ಪೂರ್ಣವಾಗಿ ಆಗೋ ಹಾಗೆ ಸಂಚಾರ ಮಾಡಿದ್ದಾರೆ. ಇಂತಹ ವೀರನಿಗೆ ಉಪಮೆ ಉಂಟೆ ಅಂತಾರೆ. ಅಲ್ರಿ ಇದರ ಅರ್ಥ ಏನು ಅಂತ ಕೇಳಿದ್ರೆ, ಉದಯಗಿರಿಯಿಂದ ಅಸ್ತಗಿರಿವರೆಗೆ ಆ ಏನು ಅವಧಿ ಇದೆ ಅಲ್ಲ, ಆ ಅವಧಿಯಲ್ಲಿ ವೇಗವಾಗಿ ಸಂಚಾರ ಮಾಡುವಂಥದ್ದು, ಅದರಲ್ಲೂ ವ್ಯಾಕರಣವನ್ನ ಪಠಿಸುವಂಥದ್ದು, ಸೂರ್ಯನಾರಾಯಣನ ವಿಶೇಷವಾದ ಉಪಾಸನೆಯನ್ನ ಮಾಡುವಂಥವ್ರು. ಪವಮಾನ ಅಂತ ಇಲ್ಲೊಂದು ಶಬ್ದ ಬರೆದಿದ್ದಾರೆ. ಐತರೇಯ ಭಾಷ್ಯದಲ್ಲಿ, ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯದಕ್ಕೆ ಅರ್ಥವನ್ನು ಬರೀತಾರೆ. ಪವಿತ್ರಂ ನಾಮ ಸಾಕ್ಷಾತ್ ತತ್ಪರಂ ಬ್ರಹ್ಮ ಜನಾರ್ದನಃ ಪ್ರಸಾದಯಿತ್ವಾ ವಿಷ್ಣುಂ ತೇನ ಲೋಕಾನ್ ಪುನತ್ಯಸುಹು. ಪವಮಾನ ಪವಮಾನ ಅಂತಂತ ಕರೀತಾರಲ್ಲ, ಯಾಕೆ ಕರೀತಾರ ಹನುಮಂತ ದೇವರನ್ನ? ಪಾವನಗೊಳಿಸುವಂಥವ್ರು, ಗಾಳಿಯ ದೇವತೆ. ಗಾಳಿ ಎಲ್ಲೆಲ್ಲಿ ಸಂಚಾರ ಆಗ್ತದೋ ಅಲ್ಲೆಲ್ಲ ಶುದ್ಧವಾಗಿರ್ತದೆ, ಎಲ್ಲಿ ಗಾಳಿ ಇಲ್ಲೋ ಅಲ್ಲಿ ಶುದ್ಧತೆ ಇಲ್ಲ. ಪವಿತ್ರನನ್ನಾಗಿ ಮಾಡಿ ನಮ್ಮನ್ನ ಭಗವಂತನ ಅನುಗ್ರಹ ಆಗೋ ಹಾಗೆ ಮಾಡೋರಾದ್ದರಿಂದ ಅವನನ್ನ ಪವಮಾನ ಅಂತ ಕರೀತಾರೆ. ಜ್ಞಾನಾಖ್ಯ ಪ್ರಸವೇನಾಪಿ ಸ್ವಯಂ ವಾಯು ಪುನಾತ್ಯಯಂ. ನಮ್ಮನ್ನ ಪುನೀತರನ್ನಾಗಿ ಮಾಡಿ ಶುದ್ಧರನ್ನಾಗಿ ಮಾಡಿ ಭಗವಂತನ ಪ್ರಸಾದ ಬರೋ ಹಾಗೆ ಮಾಡ್ತಾರೆ. ಆದ್ದರಿಂದ ಅವನನ್ನ ಪವಮಾನ ಅಂತ ಕರೀತಾರೆ. ಸಂಸಾರಾತ್ ಪಾವಯಿತ್ವ ಯನ್ಮಹಾನಂದ ವಿನೋತ್ಯಯಂ ಪವಮಾನಸ್ತತೋ ವಿಷ್ಣು. ಅಷ್ಟೇ ಅಲ್ಲ, ಮೂಲ ಪವಮಾನ ಶಬ್ದ ವಾಚ್ಯ ಭಗವಂತ. ಕಾರಣ, ಈ ಸಂಸಾರ ಸಾಗರದಿಂದ ಬಿಡುಗಡೆ ಮಾಡಿ ಪೂರ್ಣ ಪ್ರಮಾಣದ ಸ್ವರೂಪಭೂತವಾದ ಆನಂದವನ್ನ ನಮಗೆ ಕೊಡ್ತಾ ಇದ್ದಾನೆ ಭಗವಂತ. ಅಂದ್ರೆ ಮೋಕ್ಷವನ್ನೇ ಕೊಡ್ತಾನೆ. ಆದ್ದರಿಂದ ಪವಮಾನ ಶಬ್ದ ವಾಚ್ಯ ಭಗವಂತ, ಅವನ ನಂತರ ವಾಯುದೇವರು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳಿದರು. ಇನ್ನು ಮೂರನೇ ಪದ್ಯ, 7ನೇ ಪದ್ಯದಲ್ಲಿ ಹೇಳ್ತಾರೆ, ಅಖಿಳ ವೇದಗಳ ಸಾರ ಪಠಿಸಿದನು ಮುನ್ನಲ್ಲಿ ನಿಖಿಳ ವ್ಯಾಕರಣಗಳ ಇವ ಪೇಳಿದ ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು
ಮುಖ್ಯ ಪ್ರಾಣನನು ರಾಮನನುಕರಿಸಿದ. ಒಂದೊಂದು ಪದ್ಯಗಳು ಬಹಳ ವಿಸ್ತಾರವಾದ ಅರ್ಥವನ್ನ ಹೇಳಲಿಕ್ಕೆ ಹೊರಟಿದ್ದಾವೆ. ವಾಯುದೇವರ ಮಹಿಮೆಯನ್ನ ಅಚ್ಚ ಕನ್ನಡದಲ್ಲಿ ಶ್ರೀಪಾದರಾಜರು ನಮಗೆ ತಿಳಿಸ್ಕೊಡ್ತಾರೆ. ಸೂರ್ಯಾಂತರ್ಗತನಾಗಿರುವಂತಹ ಭಗವಂತನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನ ಪಡೆದಿದ್ದಾರೆ ವಾಯುದೇವರು. ಹನುಮಂತ ದೇವರಾದಾಗ ಮತಂಗಾಶ್ರಮದ ಪರಿಸರ, ಪಂಪಾ ಸರೋವರದ ತೀರದ ಮರದ ತಂಪು ನೆರಳು, ರಾಮದೇವರು ಲಕ್ಷ್ಮಣ ಸಹಿತನಾಗಿ ಅಲ್ಲಿ ವಾಸ ಮಾಡುವಂತಹ ಸಮಯ, ನಮಗೆ ರಾಮಾಯಣವನ್ನ ಕೇಳಿರೋರಿಗೆ ಬಹಳ ಸುಂದರವಾಗಿ ಬೇಗ ಅರ್ಥ ಆಗತ್ತೆ. ಹನುಮಂತ ಮತ್ತು ರಾಮದೇವರ ಒಂದು ಸಂಪರ್ಕ ಆಗುವಂಥದ್ದು. ಆ ಹನುಮಂತ ದೇವರು ಅದನ್ನಿಲ್ಲಿ ಹೇಳ್ತಾರೆ. ಕುತೂಹಲ ಸುಗ್ರೀವನಿಗೆ, ವಾಲಿಯ ಕಡೆ ಇದ್ರು ಇರ್ಬೋದು ಇವ್ರು ಯಾರಾದ್ರೂ ಬಂದಿರೋರು, ರಾಮ ಲಕ್ಷ್ಮಣ ಬಂದಿದ್ದಾರಲ್ಲ ಅವ್ರು ಯಾರೋ ವಾಲಿ ಕಡೆಯವರು ಇದ್ದಂಗಿದ್ದಾರಲ್ಲ, ಮತಂಗರ ಶಾಪ ಇರೋದ್ರಿಂದ ವಾಲಿ ಕಡೆಯವರು ಬರ್ಲಾರರು ಅಂತ ಒಂದ್ಸರಿ ಅನ್ನಿಸ್ತದಂತ ಮನಸ್ಸಿಗೆ. ಭಯಗೊಂಡಂತಹ ಸುಗ್ರೀವ ಹನುಮಂತನನ್ನ ಯತಿವೇಷದಲ್ಲಿ ಬಂದು ರಾಮದೇವರ ಪಾದಾರವಿಂದಕ್ಕೆ ಭಕ್ತಿಯಿಂದ ನಮಿಸಿದ್ದಾನೆ. ನಮಿಸಿದಂತಹ ಹನುಮಂತ ಸಹಿ ಏವನ ಗಚ್ಚತಿ ಸಮಗೀಶಂ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಅಂದ್ರೆ ರಮಾಪತಿಂ ರಾಮತನುಂದದರ್ಶ. ಹನುಮಂತ ದೇವರು ರಾಮದೇವರನ್ನ ಭೇಟಿಯಾಗಿ ಮಾತಾಡುವಂತಹ ಸಮಯ. ಆ ಸಮಯದಲ್ಲಿ ಒಂದೆರಡು ಮಾತು ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲೂ ಮಾತಾಡ್ತಾರೆ. ಅದರ ಪ್ರಕಾರ ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇಷ್ಟೆಲ್ಲವನ್ನ ಅಧ್ಯಯನ ಮಾಡದೇ ಇರುವಂತಹ ವ್ಯಕ್ತಿ ಹೀಗೆ ಮಾತನಾಡಲಾರ ಅಂತ ಹೇಳಿ ಹನುಮಂತ ದೇವರ ಒಂದು ಮಾತನ್ನ, ಹನುಮಂತ ದೇವರ ವಾಕ್ಚಾತುರ್ಯವನ್ನ ರಾಮದೇವರು ಲಕ್ಷ್ಮಣನಿಗೆ ಹೇಳ್ತಾರೆ. ಅಂದ್ರೆ ಎಂಥ ಮಾತುಗಾರಿಕೆ ಇರಬೇಕು ಹನುಮಂತ ದೇವರದು. ಅಂದ್ರೆ ಒಂದು ವ್ಯರ್ಥವಾದ ಮಾತಿಲ್ಲ. ಶಾಸ್ತ್ರಬದ್ಧವಾಗಿ, ವ್ಯಾಕರಣಬದ್ಧವಾಗಿ, ಮನಸ್ಸಿಗೆ ಹಿತ ಆಗುವ ಹಾಗೆ ಭಗವಂತನ ಸರ್ವೋತ್ತಮತ್ವವನ್ನ ಯಾವಾಗಲೂ ಪ್ರತಿಪಾದನೆ ಮಾಡುವಂತಹ ಸರಳ ಸುಂದರವಾದ ಅತ್ಯಾಕರ್ಷಕವಾಗಿರುವಂತಹ ಮಾತುಗಾರಿಕೆ ಅದು ನಮ್ಮ ಹನುಮಂತ ದೇವರದ್ದು. ಕಾರಣ ವಿದ್ಯೆಗೆ ಅಭಿಮಾನಿಯಾಗಿರುವಂತಹ ಭಾರತೀಪತಿ ನಮ್ಮ ವಾಯುದೇವರು, ಭಾರತೀ ರಮಣ. ಹಾಗಾಗಿ ಅಷ್ಟು ಅತ್ಯದ್ಭುತವಾದ ಸಾಮರ್ಥ್ಯ. ಅದನ್ನಿಲ್ಲಿ ಹೇಳ್ತಾರೆ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು. ಒಂದರ ಮಾತು ವ್ಯರ್ಥವಾಗಿ ಬರಬೇಕು ಸಾಧ್ಯನೇ ಇಲ್ಲ. ಅಂತಹ ಮಾತುಗಾರಿಕೆ ಬಹು ವ್ಯಾಹರತೆ, ಅಂದ್ರೆ ಒಂದು ಶಬ್ದ ವ್ಯರ್ಥ ಇಲ್ಲ ಅಂತ ಶ್ರೀಪಾದರಾಜರು ಹೇಳಿದ್ರು. ಅದನ್ನ ಸಂಗ್ರಹ ರಾಮಾಯಣದಲ್ಲೂ ನಾವು ಕಾಣಬಹುದು. ಕಿಂಚಿದ ಅಪಶಬ್ದಿತಂ, ಒಂದು ಶಬ್ದ ಇಲ್ಲ ಅಂತಾರೆ. ಅದೇ ಶಬ್ದವನ್ನೇ ಶ್ರೀಪಾದರಾಜರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ. ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಗಿಲ್ಲೆಂದು ಮುಖ್ಯ ಪ್ರಾಣನನು ರಾಮನನುಕರಿಸಿದ. ರಾಮದೇವರು ಎಲ್ಲಿದ್ದಾರೋ ಅಲ್ಲಿ ಹನುಮಂತ ದೇವರಿದ್ದಾರೆ. ಯಾಕೆ? ರಾಮನ ಮತವೇ, ನಾವು ದಾಸರಾಯರು ಹೇಳಿದ್ದಾರ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ಇನ್ನು ಮುಂದೆ ಹೇಳ್ತಾರೆ, ಇಷ್ಟು ರಾಮದೇವರ ಒಂದು ಅನುಗ್ರಹವನ್ನ ಪಡೆದಂಥವರು ಹನುಮಂತ ದೇವರು. ವಾಸ್ತವವಾಗಿ ಸೀತಾ ಅಪಹರಣ ಆಗೇ ಇಲ್ಲ, ನಮಗೆ ಚೆನ್ನಾಗಿ ಗೊತ್ತು. ಸೀತಾ ಕೃತಿಯನ್ನ ಒಯ್ದಂಥವರು. ಇಷ್ಟೆಲ್ಲ ಗೊತ್ತಿದ್ದಂತಹ ಹನುಮಂತ ದೇವರು, ರಾಮದೇವರು ಲೋಕಕ್ಕೆ ನೀತಿಯನ್ನ ತೋರಿಸ್ತಾ ಇದ್ದಾರೆ. ಹೀಗಿರ್ತಾರೆ. ಅದನ್ನು ಮುಂದೆ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ. ಧರಣಿ ಸುತನನ್ನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿಲಂಕೆಯ ಬಂದ ಹನುಮಂತನು. ಬಹಳ ಸುಂದರವಾಗಿ ಹೇಳ್ತಾರೆ. ತರಣಿ ಸುತ, ತರಣಿ ಅಂದ್ರೆ ಸೂರ್ಯ, ಸೂರ್ಯನ ಮಗನಾಗಿರುವಂತಹ ಸುಗ್ರೀವ
ರಾಮಾಯಣವನ್ನ ಶ್ರವಣ ಮಾಡಿರೋರು ಗೊತ್ತಾಗತ್ತೆ. ಇಬ್ಬರು ಮಾತಾಡ್ಕೊಳ್ತಾರೆ. ನನ್ನ ಹೆಂಡತಿಯನ್ನ ನೀನು ಹುಡುಕೊಡು, ನಿನ್ನ ಹೆಂಡತಿಯನ್ನ ನಾನು ರಕ್ಷಣೆ ಮಾಡ್ತೀನಿ. ವಾಲಿ ಕರೆದುಕೊಂಡು ಹೋಗಿರ್ತಾನೆ ಆ ಸುಗ್ರೀವನ ಹೆಂಡತಿಯನ್ನ. ಹಾಗಾಗಿ ರಾಮದೇವರು ವಾಲಿಯನ್ನ ಸಂಹಾರ ಮಾಡಿ ಸುಗ್ರೀವನಿಗೆ ಅನುಕೂಲ ಮಾಡಿಕೊಟ್ಟಾಗ ಸುಗ್ರೀವ ಅವನ ಕಪಿ ಸೈನ್ಯದ ಸಹಿತವಾಗಿ ಧರಣಿ ಸುತನನ್ನು ಕಾಯ್ದ ಶರಧಿಯನ್ನು ನೆರೆದಾಟಿ ಹನುಮಂತ ದೇವರ ಸಾರಥ್ಯದಲ್ಲಿ ಏನು ಮಾಡ್ತಾರೆ, ಹೊರಡ್ತಾರೆ. ಸ ಮಾರುತೀಕೃತೆ ರವಿಜಂ ರಕ್ಷಾ. ಅಲ್ರಿ, ಮತ್ತು ವಾಲಿನ್ ಬೇಕಾದ್ರೂ ರಕ್ಷಣೆ ಮಾಡಬಹುದಾಗಿತ್ತಲ್ಲ ರಾಮದೇವರು. ನಿಜವಾಗ್ಲೂ ವಾಲಿ ಭಾರಿ ಭಕ್ತ ಅಲ್ಲ, ಮತ್ ಯಾಕೆ ರಕ್ಷಣೆ ಮಾಡ್ಲಿಲ್ಲ? ಸುಗ್ರೀವನನ್ನ ಯಾಕೆ ರಕ್ಷಣೆ ಮಾಡದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಸ ಮಾರುತಿ ಕೃತೆ ರವಿಜಂಬ್ರ ರಕ್ಷಾ. ಸುಗ್ರೀವ ಇದ್ದಾನಲ್ಲ, ಹನುಮಂತ ದೇವರಲ್ಲಿ ಹೋಗಿ ಶರಣಾಗತನಾಗಿದ್ದಾನೆ. ಹಾಗಾಗಿ ಅವನನ್ನ ರಕ್ಷಣೆ ಮಾಡಲಿಕ್ಕೆ ಭಗವಂತ ಬಂದಿದ್ದಾನೆ. ಅಂದ್ರೆ ನಮಗೆ ರಕ್ಷಣೆ ಯಾರಿಂದ? ಹನುಮಂತ ದೇವರಿಂದ. ಹನುಮಂತ ದೇವರು ಶಿಫಾರಸ್ ಮಾಡಬೇಕು, ಇವನು ನಮ್ಮವನು ಅಂತ ಹೇಳಿ ವಾಯುದೇವರು ಭಗವಂತನಿಗೆ ಹೇಳಬೇಕು, ಆಗ ಮಾತ್ರ ನಮಗೆ ರಕ್ಷಣೆ. ವಾಲಿ ಹಾಗಲ್ಲ. ವಾಲಿ ನಿಜವಾಗ್ಲೂ ಭಕ್ತನಾಗಿದ್ರು ದುಷ್ಟನ ಸಹವಾಸವನ್ನ ಮಾಡಿದ್ದಾನೆ. ರಾವಣ ಮತ್ತು ವಾಲಿ ಇಬ್ರು ಭಾರಿ ಸ್ನೇಹಿತರು. ರಾಮಾಯಣವನ್ನ ಕೇಳಿದವರು ಚೆನ್ನಾಗಿ ಗೊತ್ತಾಗತ್ತೆ. ಆಪ್ತನಾಗಿದ್ದ ರಾವಣ ಮತ್ತು ವಾಲಿ ದುಷ್ಟರ ಸಹವಾಸ ಮಾಡಿದ್ರೆ ನಾನು ಯಾರನ್ನೂ ಬಿಡೋದಿಲ್ಲ. ಇದು ಒಂದು. ಎರಡನೇದ್ದು, ಹನುಮಂತ ದೇವರ ರಕ್ಷಣೆ ಇದ್ದಂಥವರನ್ನ, ಹನುಮಂತ ದೇವರು ಅವರನ್ನ ಒಲಿಸ್ಕೊಂಡಂಥವ್ರನ್ನ ನಾನು ಬಂದು ರಕ್ಷಣೆ ಮಾಡ್ತೇನೆ. ಮುಂದೇನಾಯ್ತು? ಮಹಾಭಾರತದಲ್ಲಿ ಸುಗ್ರೀವ, ಇದೇ ಸುಗ್ರೀವ ಕರ್ಣನಾಗಿ ಬಂದ. ಆಗ ಯಾರ ಸಹವಾಸ ಮಾಡ್ದ? ದುರ್ಯೋಧನನ ಸಹವಾಸ ಮಾಡ್ದ. ಭಗವಂತ ಏನು ಯೋಚನೆ ಮಾಡಲಿಲ್ಲ. ಕೃಷ್ಣನಿಂದ ಯಾವ ರಕ್ಷಣೆಯೂ ದೊರಕಲಿಲ್ಲ ಕರ್ಣನಿಗೆ. ಕಾರಣ ಏವಂಸ ಕೃಷ್ಣ ಧನುರ್ ಅರ್ಜುನ ಸಮರ್ಪ ರಕ್ಷೇತ್ ಭೀಮಾರ್ಥಮೇವ ತದಿದಂ ರವಿಜಂ ನಿಹತ್ಯ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಇದೇ ವಾಲಿ ಅರ್ಜುನನಾಗಿ ಬಂದ. ಅಲ್ಲಿ ಭೀಮಸೇನ್ ದೇವ್ರ ರಕ್ಷಣೆ ಇತ್ತು. ಹಾಗಾಗಿ ಅರ್ಜುನನಿಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಗ್ರೀವನೊಡನೆ ಹನುಮಂತ ಇದ್ದದ್ದಕ್ಕೆ ಭಗವಂತ ಬಂದು ಅವನನ್ನ ಅನುಗ್ರಹ ಮಾಡಿದ್ದಾನೆ. ದೇವಾನುದೇವತೆಗಳೆಲ್ಲ ಬಂದು ಸುಗ್ರೀವನಿಗೆ ಅನುಗ್ರಹ ಮಾಡಿದ್ದಾರೆ. ಆದರೆ ವಾಲಿ ಇದ್ದಾನಲ್ಲ, ಅವನು ಹಾಗಾಗ್ಲಿಲ್ಲ. ಏನ್ ಮಾಡ್ದ? ಕೆಟ್ಟ ಕೆಲಸ ಮಾಡ್ದ. ಶತ್ರು ಪಕ್ಷದಲ್ಲಿ ಇದ್ದ. ಹನುಮಂತ ದೇವರ ಹತ್ರನೇ ಬರಲಿಲ್ಲ. ಇದ್ರೊಳಗೆ ನಮ್ಗೊಂದು ಸಂದೇಶ ಇದೆ. ಏನು ಅಂತಂದ್ರೆ, ನಾವು ಹನುಮಂತ ದೇವರ ಪಕ್ಷವನ್ನ ಹಿಡಿದಾಗ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ವಿಜಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಹನುಮಂತ ದೇವರ ಅನುಗ್ರಹ ನಮ್ಮ ಮೇಲಿಲ್ಲ ಅಂದ್ರೆ ಭಗವಂತ ಬಂದು ರಕ್ಷಣೆ ಮಾಡೋದಿಲ್ಲ. ಅದಕ್ಕಿಲ್ಲಿ ಹೇಳ್ತಾರೆ, ವಾಲಿ ಸಂಹಾರದ ಬಳಿಕ ಮಳೆಗಾಲ ಕಳೆದ ಮೇಲೆ ಸೀತಾನ್ವೇಷಣೆಗೆ ಹೊರಟಿದ್ದಾರೆ. ಸೀತಾಕೃತಿಯನ್ನ ಹುಡುಕಬೇಕು ಅಂತ ಹೊರಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಭೋಗ ಮಗ್ನನಾಗಿ ಮೈಮರೆತಂತಹ ಆ ಸುಗ್ರೀವನನ್ನ ಹನುಮಂತ ದೇವರು ಎಚ್ಚರಿಕೆಯನ್ನ ಮಾಡ್ತಾರೆ, ಎಚ್ಚರಿಸ್ತಾರೆ. ಧ್ರುವಂ ಬಲೇನಾಪಿಹಿ ಕಾರಯಾಮಿ. ರಾಮದೇವರ ಕೆಲಸದಲ್ಲಿ ಯಾವತ್ತೂ ವಿಸ್ಮರಣೆಯಾಗಬಾರದು, ಹಿಂದೆ ಉಳಿಬಾರದು. ನೀನಾಗೆ ಮಾಡ್ತೀಯೋ ಸೇವೆಯನ್ನ, ಅಥವಾ ನಿನ್ನಿಂದ ಬಲಾತ್ಕಾರದಿಂದ ನಿನ್ನನ್ನಷ್ಟ ಸೇವೆ ಮಾಡಿಸ್ಲು ಅಂತಾರೆ ಹನುಮಂತ ದೇವರು. ನೋಡ್ರಿ ಎಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದ್ರೆ ರಾಮದೇವರ ಕಾರ್ಯದಲ್ಲಿ ನಾವು ಯಾವಾಗಲೂ ಉತ್ಸಾಹದಿಂದ ಭಾಗವಹಿಸಬೇಕು, ಆಲಸ್ಯತನವನ್ನ ಮಾಡಬಾರದು. ಭಗವಂತನಿಂದ ನಮಗೆ ಸಾಧನ ಶರೀರ, ಅನ್ನ, ಬಟ್ಟೆ, ದ್ರವ್ಯ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಇದೇ ವಾಯುದೇವರೇ ಮಧ್ವಾಚಾರ್ಯರಾದಾಗ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಕುರು, ಮೊದಲು ಇನ್ನು ಕರ್ಮವನ್ನ ಮಾಡು, ಆಮೇಲೆ ಭುಂಕ್ಷ್ವ. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ. ಮೊದಲು ಕೆಲಸ ಮಾಡು, ಕೆಲಸ ಮಾಡದೆ ಊಟ ಮಾಡಬೇಡ. ನಿತ್ಯದಲ್ಲಿ ಕಾರ್ಯವನ್ನ ಮಾಡು. ನಿನಗೆ ಹೇಳಿರುವಂತಹ ಕಾರ್ಯ ಮಾಡು, ಬೇರೆಯವ್ರ ಕಾರ್ಯ ನೀ ಮಾಡಬೇಡ. ನಿನಗೆ ಶಾಸ್ತ್ರದಲ್ಲಿ ಹೇಳಿರುವ ಕರ್ಮವನ್ನ ನೀನು ಮಾಡು. ಆಮೇಲೆ
ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರದಿಯ ಸತತಂ. ಭಗವಂತನ ಪಾದವನ್ನ ವಿನಮ್ರವಾಗಿ ಅನನ್ಯವಾಗಿ ಭಜನೆ ಮಾಡು. ಇದೇ ಹನುಮಂತ ದೇವರೇ ಮಧ್ವಾಚಾರ್ಯರಾಗಿ ಹೇಳಿರುವಂತಹ ಮಾತು. ಶರಧಿಯನ್ನು ದಾಟಿ ಸಮುದ್ರವನ್ನ ದಾಟಿದ್ದಾರೆ. 100 ಯೋಜನ ವಿಸ್ತೀರ್ಣವಾಗಿರುವಂತಹ ದೊಡ್ಡದಾಗಿರುವಂತಹ ಸಮುದ್ರ. ಅದರಲ್ಲೂ ಹನುಮಂತ ದೇವರ ವೈಶಿಷ್ಟ್ಯವನ್ನ ನೋಡೋದಾದ್ರೆ ಎಲ್ಲರೂ ಹೊರಡ್ತಾರೆ. ಇನ್ನೇನು ಹಾರಬೇಕು ಎಲ್ಲ ಹುಡುಕ್ತಾ ಬರ್ತಾರೆ ದಕ್ಷಿಣ ದಿಕ್ಕಿನಲ್ಲಿ. ಆ ಸಮಯದಲ್ಲಿ ಸಮುದ್ರ ಕಾಣಿಸ್ತದೆ. ಕಾಣಿರುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ, ಈ ಸಮುದ್ರವನ್ನು ದಾಟ್ಲಿಕ್ಕಂತೂ ಸಾಧ್ಯ ಇಲ್ಲ. ಇನ್ ಹಿಂದೆ ಹೋಗೋಣ ಅಂದ್ರೆ ಚಂಡ ಶಾಸನ ಅಂತ ಅವನ ಹೆಸರು. ಯಾರಿಗೆ? ಸುಗ್ರೀವನಿಗೆ. ಇವತ್ತಿಗೂ ಪ್ರಖ್ಯಾತವಾಗಿದೆ, ಸುಗ್ರೀವಾಜ್ಞೆ ಅಂತಾರ ನೋಡಿ. ಹಾಗೆ ನಮ್ಮನ್ನ ಹಂಗೆ ಹೋದಿ ಅಂದ್ರೆ ತಲೆಯನ್ನೇ ಕತ್ತರಿಸಿ ಹಾಕ್ತಾನೋ. ಹಾಗಾಗಿ ಮುಂದಂತೂ ಹೋಗ್ಲಿಕ್ಕಾಗಲ್ಲ, ದೊಡ್ಡದಾಗಿರುವಂತಹ ಸಮುದ್ರ. ಮತ್ತೆ ಹಿಂದೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕೆ? ಸುಗ್ರೀವನ ಭಯ. ಇಲ್ಲೇ ಇದ್ಬಿಡೋಣ, ಒಳ್ಳೆ ಬಿಲ ಇದೆ, ಒಳ್ಳೆ ಹಣ್ಣು ಹಂಪಲುಗಳು ಸಿಗ್ತದೆ, ಚೆನ್ನಾಗಿದೆ, ಇಲ್ಲೇ ಇದ್ಬಿಡೋಣ. ನಚೇತ್ ಬಲಾದಪಿ ಅನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗ ಗತಾನ್ ಕರೋಮಿ. ಅದಕ್ಕೆ ವಾಯುದೇವರ ಎಚ್ಚರಿಕೆಯನ್ನು ಕೊಡ್ತಾರೆ. ನೀವೇನಾದ್ರೂ ಇಲ್ಲೇ ಇದ್ರೆ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ನಾನು ಅಂತಾರೆ. ಆರಾಮಾಗಿ ಉಂಡು ತಿಂದು ಬಂದು ಹೋಗ್ಲಿಕ್ಕೆ ಬಂದಿರೋದಲ್ಲ, ಭಗವಂತನ ಸೇವೆ ಮಾಡ್ಲಿಕ್ಕೋಸ್ಕರವಾಗಿ, ರಾಮದೇವರ ಸೇವೆಗೋಸ್ಕರವಾಗಿ ನಾವು ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ, ಸುಮ್ಮನೆ ಕೂತಿರ್ತಾರೆ. ಹನುಮಂತ ದೇವರು ಏನು ಮಾತಾಡೋದಿಲ್ಲ. ಜಾಂಬವಂತ ಹೇಳ್ತಾನೆ, ನಿಮ್ಮಲ್ಲಿ ಹೇಳಿಬಿಡ್ರಿ ಒಂದ್ಸಾರಿ, ಯಾರ್ಯಾರು ಎಷ್ಟೆಷ್ಟು ದೂರ ಹಾರ್ತೀರಿ. ನೀಲ, ಮೈಂದ, ವಿವಿಧ, ತಾರ ಎಲ್ಲರೂ ತಮ್ಮ ಶಕ್ತಿಯನ್ನ ಹೇಳ್ತಾರೆ. ಕೊನೆಗೆ ಜಾಂಬವಂತನೂ ಹೇಳ್ತಾನೆ, 90 ಯೋಜನ ನಾನು ಹಾರ್ತೀನಿ. ತ್ರಿವಿಕ್ರಮನ ವಿಕ್ರಮ ಕಂಡು ಸಂತಸದ ಕೂಗನ್ನ ಹಾಕತ್ತಾ 3 ಲೋಕವನ್ನ ಸಂಚಾರ ಮಾಡ್ತಾ ಬರುವಂತಹ ಸಂದರ್ಭದಲ್ಲಿ ಮೇರು ಪರ್ವತ ನನ್ನ ಮೊಣಕಾಲಿಗೆ ತಾಕಿ 96 ಯೋಜನ ಹಾರ್ತಿದ್ದೆ ಅಂತ ಹೇಳ್ತಾನೆ ಜಾಂಬುವಂತ. ಆಗ ಅಂಗದ ಹೇಳ್ತಾನೆ, ಹೌದೇನ್ರಿ, ಸರಿ, ಹಾಗಿದ್ರೆ ನಾನು ಹೇಳ್ಬಿಡ್ತೀನಿ ಅಂತೂ. ನಾನು 100 ಯೋಜನ ಹಾರ್ತೀನಿ, ಆಮೇಲೆ ನನಗೆ ಗೊತ್ತಿಲ್ಲ, ಮುಂದೇನಾಗ್ತದೋ ನನಗೆ ಗೊತ್ತಿಲ್ಲ. ರಾಕ್ಷಸರು ಬಂದ್ರೆ ನನಗೆ ಹೊಡಿಲಿಕ್ಕೆ ಆಗೋದಿಲ್ಲ, ಹೋರಾಡ್ತೀನೋ ಸತ್ತು ಹೋಗ್ತೀನೋ ಗೊತ್ತಿಲ್ಲ. ಜಾಂಬು ಅಂತಾನೆ, ಹಾರಿ ಏನ್ ಪ್ರಯೋಜನ, ಹಾರಿದ ಮೇಲೆ ಹುಡುಕಬೇಕಲ್ಲ. ಆ ಸಂದರ್ಭದಲ್ಲಿ ಹನುಮಂತ ದೇವರ ಒಂದು ಮಹಾ ಮಹಿಮೆಯನ್ನು ನಾವಿಲ್ಲಿ ಕಾಣಬಹುದು. ಎಲ್ಲವೂ ಗೊತ್ತಿದ್ದರೂ ಸುಮ್ಮನೆ ಕೂತಿದ್ರು ಹನುಮಂತ ದೇವರು. ಜ್ಞಾನಿಗಳ ಲಕ್ಷಣ ಹಾಗಿರ್ತದೆ. ಯಾರಿಗೆ ತಲೆಯಲ್ಲಿ ಏನು ವಿಷಯ ಇಲ್ಲೋ ಅವರೇನ್ ಮಾಡ್ತಿರ್ತಾರೆ, ಎಲ್ಲರ ಮುಂದೆ ಹಾರಾಡ್ತಿರ್ತಾರೆ, ನನ್ ಬಿಟ್ರೆ ಯಾರಿಲ್ಲ ಅಂತ ಓಡಾಡ್ತಿರ್ತಾರೆ. ಎಲ್ಲವನ್ನ ಬಲ್ಲಂತಹ ಸರ್ವಜ್ಞ ಶಿಖಾಮಣಿಗಳು, 32 ಲಕ್ಷಣಗಳಿಂದ ಕೂಡಿರುವಂತಹ ಹನುಮಂತ ದೇವರು ಸುಮ್ಮನೆ ಕೂತಿರ್ತಾರೆ. ಜಾಂಬವಂತ ಬಂದು ಹೇಳ್ತಾನೆ, ತ್ವಮೇಕ ಏವಾತ್ರ ಪರಂ ಸಮರ್ಥಃ ಕುರುಷ್ವ ಚೈತತ್ ಪರಿಪಾಹಿ ವಾನರಾನ್. ಹನುಮಂತ, ನಿನ್ ಬಿಟ್ರೆ ಯಾರಿಗೂ ಸಾಧ್ಯ ಇಲ್ಲ, ಈ ಕಾರ್ಯದಲ್ಲಿ ನೀ ಮಾತ್ರ ಸಮರ್ಥ. ಅದಕ್ಕೆ ನೀ ದಯವಿಟ್ಟು ನೀವೆಲ್ಲ ಆ ವಾನರರನ್ನು, ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಬೇಕು. ಇದರ ಉದ್ದೇಶ ಏನು ಅಂದ್ರೆ, ನಮಗೂ ಚಾನ್ಸ್ ಕೊಟ್ಟಿದ್ರೆ ನಾವು ಮಾಡಿ ತೋರಿಸ್ತಿದ್ವಪ್ಪ ಅಂತ ನಾಳೆ ಯಾರೂ ಒಂದು ಮಾತಾಡಬಾರದು ಅನ್ನೋ ದೃಷ್ಟಿಗೆ ತೇಷಾಮಶಕ್ತಿಂ ಪ್ರಕಟಾಂ ವಿಧಾಯ, ಅವರವರ ಶಕ್ತಿ ಸಾಮರ್ಥ್ಯ ಹೊರಗೆ ಬರಲಿ. ಆಮೇಲೆ ನಾನು ಭಗವಂತನ ಅನುಗ್ರಹದಿಂದ ಅದನ್ನು ಮಾಡಿ ತೋರಿಸೋಣ ಅಂತ ಸುಮ್ಕೂತಿದ್ರು ಹನುಮಂತ ದೇವರು. ದೊಡ್ಡವರ ಸ್ವಭಾವನೆ ಹಂಗೆ. ಅದಕ್ಕೆ ಹನುಮಂತ ದೇವರು 100 ಯೋಜನ ಸಮುದ್ರವನ್ನ ಯಾರಿಗೂ ಹಾರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತೋರಿಸಿ ಅವರೇನ್ ಮಾಡಿದ್ರು, ರಾಮದೇವರನ್ನ ನೆನೀತಾ ಆ ಹನುಮಂತ ದೇವರು ಹಾರಿದ್ದಾರೆ. ನಮಗೆ ಬಹಳ ಸುಂದರವಾಗಿ ಇದರ ವಿವರಣೆಯನ್ನ ಕೊಡ್ತಾರೆ. ಹನುಮಂತ ದೇವರು ಹೇಗೆ ಹಾರಿದ್ರು, ಅಲ್ಲಿ ಏನೇನು ಮಾಡಿದ್ರು, ಅದನ್ನೆಲ್ಲವನ್ನ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.